ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರ ಜೀವನ ಬದಲಾವಣೆಯ ಈ ಒಂದು ಜೂನ್ 2027ರವರೆಗಿನ ಸಂಪೂರ್ಣ ಭವಿಷ್ಯ. ಈ ಇಡೀ ಜಗತ್ತನ್ನು ನಾನು ಒಂದು ಪ್ರಶ್ನೆ ಕೇಳುವುದಕ್ಕಿಂತ ನೇರವಾಗಿ ನಿಮ್ಮನ್ನೇ ಕೇಳಲು ಇಷ್ಟಪಡುತ್ತೇನೆ. ಈ ಭೂಮಿಯ ಮೇಲೆ ತನ್ನ ಹಕ್ಕಿಗಾಗಿ ತಾನು ಹೋರಾಡುವುದು ಅಥವಾ ತನ್ನ ಸ್ವಂತ ಏಳಿಗೆಯ ಬಗ್ಗೆ ಆಲೋಚನೆ ಮಾಡುವುದು ತಪ್ಪೇ? ಖಂಡಿತವಾಗಿಯೂ ಇಲ್ಲ. ನೀವು ಈಗ ಯೋಚಿಸುತ್ತಿರಬಹುದು, ನಾನು ಯಾಕೆ ಈ ಮಾತುಗಳನ್ನು ಹೇಳುತ್ತಿದ್ದೇನೆ ಎಂದು. ನನ್ನ ಆತ್ಮೀಯ ಮಕರ ರಾಶಿಯವರೇ, 2016ರವರೆಗೆ ನಿಮ್ಮ ಜೀವನ ಹೇಗೋ ಸಾಗುತ್ತಿತ್ತು. ನೀವು ಕಡಿಮೆ ಸಂಪಾದನೆ ಮಾಡುತ್ತಿರಲಿ ಅಥವಾ ಹೆಚ್ಚು ಸಂಪಾದಿಸುತ್ತಿರಲಿ, ಹೇಗೋ ಕುಟುಂಬವನ್ನು ನಿಭಾಯಿಸಿಕೊಂಡು ಹೋಗುತ್ತಿದ್ರಿ. ಆ ಸಮಯದಲ್ಲಿ ಯುವ ಪೀಳಿಗೆಯ ಮನಸ್ಸಿನಲ್ಲಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎನ್ನುವ ದೊಡ್ಡ ಕನಸುಗಳು ಇತ್ತು. ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು. ಆದರೆ 2016ರ ಅಂತ್ಯಭಾಗದಲ್ಲಿ, ಅಂದರೆ ಸುಮಾರು ಒಂದು ಜುಲೈ ಅಥವಾ ಆಗಸ್ಟ್ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಉಲ್ಟ ಕಾಲ ಆರಂಭವಾಯಿತು. ನೀವು ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಬಯಸಿದ್ದೀರಿ, ಏನಾದರೂ ಸಾಧಿಸಲೇಬೇಕು ಎಂಬ ಹಠಕ್ಕೆ ಬಿದ್ರಿ. ಆದರೆ ಮಕರ ರಾಶಿಯವರ ಒಂದು ವಿಶೇಷತೆ ಏನೆಂದರೆ, ನೀವು ಹೊರಗಡೆ ತುಂಬ ಕಠಿಣವಾಗಿ ಕಾಣ್ತೀರಾ, ನೇರ ಮಾತುಗಳನ್ನು ಆಡ್ತೀರಾ, ಆದರೆ ಒಳಗಿನಿಂದ ಅಷ್ಟೇ ಮೃದು ಸ್ವಭಾವದವರು. ಈ 2017ರ ಆರಂಭದಲ್ಲಿ ಉದ್ಯೋಗ ಅಥವಾ ವ್ಯವಹಾರ ಮಾಡುವ ಪುರುಷರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ, ಹೆಚ್ಚು ಹಣ ಗಳಿಸುವ ಬಗ್ಗೆ ಅಥವಾ ಈ ಹೊಸ ಸಂಬಂಧಗಳ ಬಗ್ಗೆ ಯೋಚಿಸಲು ಶುರು ಮಾಡಿದ ಕ್ಷಣದಲ್ಲೇ ನಿಮ್ಮ ಕುಟುಂಬದವರಿಗೆ ಮತ್ತು ಸುತ್ತಮುತ್ತಲಿನವರಿಗೆ ದೊಡ್ಡ ಆಘಾತ ಅನ್ನೋದು ಆಯಿತು. ನಿಮ್ಮ ಬೆಳವಣಿಗೆಯನ್ನು ಕಂಡು ಅಸೂಯೆ ಪಡುವ ಜನರಿಗೆ ಕೊರತೆಯೇ ಇರಲಿಲ್ಲ. ನೀವು ಯಾವಾಗ ನಾಶವಾಗ್ತೀರಿ ಎಂದು ಕಾಯುತ್ತಿದ್ದರು ಬಹಳ ಮಂದಿ. ನಿಮ್ಮ ನೇರ ನುಡಿ ಮತ್ತು ನಿಮ್ಮ ಸ್ವಾರ್ಥದ ಬಗ್ಗೆ ನೀವು ಯೋಚಿಸಿದ್ದೇ ಅವರಿಗೆ ದೊಡ್ಡ ಅಪರಾಧವಾಗಿ ಕಂಡಿತು. ಈ 2017ರಲ್ಲಿ ನಿಮಗೆ ಒಂದು ಕೆಟ್ಟ ದೃಷ್ಟಿ ತಗುಲಿತು. ನಿಮ್ಮ ಸ್ವಂತ ಕುಟುಂಬದವರೇ ನಿಮ್ಮ ವಿರುದ್ಧ ತಿರುಗಿಬಿದ್ರಲ್ಲ ಅಂತ. ಈ ಮಾನಸಿಕ ಒತ್ತಡ ಹೆಚ್ಚಾಯಿತು. ನೀವು ಖಿನ್ನತೆಗೆ ಒಳಗಾದಿರಿ. ಇದು ಶನಿಯ 7ನೇ ಶನಿಯ ಮೊದಲ ಹಂತದ ಆರಂಭವಾಗಿತ್ತು. ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ಸಾಧ್ಯವಾಗುತ್ತಿರಲಿಲ್ಲ. ನಿಮ್ಮ ಸಂಬಂಧಿಕರೇ ಆಗಿರಲಿ, ಸ್ನೇಹಿತರು ಮತ್ತು ನಿಮ್ಮ ಕೈ ಕೆಳಗಿನ ಸಿಬ್ಬಂದಿಗಳು ಸಹ ನಿಮ್ಮನ್ನು ನೆಮ್ಮದಿಯಿಂದ ಇರಲು ಬಿಡಲಿಲ್ಲ. ನಿಮ್ಮ ಉಳಿತಾಯವೆಲ್ಲ ಖಾಲಿಯಾಯಿತು, ಸಂಬಂಧಗಳು ಮುರಿದು ಬಿದ್ದವು. ಈ ಹೊಸ ಆಸ್ತಿ ಮಾಡುವ ಕನಸು ಕೂಡ ನುಚ್ಚು ನೂರಾಯಿತು. ಆದರೆ ಈ ಒಂದು ಅವಮಾನದಿಂದ ನಿಮಗೆ ಒಂದು ಪಾಠವಂತೂ ಅರ್ಥವಾಯಿತು. ಹಣದ ಶಕ್ತಿ ಏನೆಂದು ನಿಮಗೆ ಅರಿವಾಯಿತು. ಮತ್ತು ಮಕರ ರಾಶಿಯ ಮಹಿಳೆಯರ ವಿಷಯಕ್ಕೆ ಬರೋದಾದರೆ, 2016 ಮತ್ತು 2017ರ ಆರಂಭದಲ್ಲಿ ನೀವು ಏನಾದರೂ ದೊಡ್ಡದನ್ನು ಸಾಧಿಸಲು ಈ ಮನೆ ಬಿಟ್ಟು ಹೊರಬರಲು ನಿರ್ಧರಿಸಿದ್ರಿ. ಈ ಹೊಸ ಉದ್ಯೋಗ ಅಥವಾ ಈ ವ್ಯಾಪಾರಕ್ಕಾಗಿ ನೀವು ಕಡಿಮೆ ಸಂಬಳಕ್ಕೂ ಕೆಲಸ ಮಾಡಲು ಸಿದ್ಧರಿದ್ದಿರಿ. ಆದರೆ ನೀವು ಹಣ ಉಳಿಸಲು ಪ್ರಯತ್ನಿಸಿದಾಗ ಅಥವಾ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಹಕ್ಕನ್ನು ಚಲಾಯಿಸಲು ಶುರು ಮಾಡಿದಾಗ, ನಿಮ್ಮ ಸ್ವಂತ ಒಡಹುಟ್ಟಿದವರೇ ಅಥವಾ ಸಂಬಂಧಿಕರೇ ನಿಮಗೆ ಅಡ್ಡಿಪಡಿಸಿದರು. ನೀವು ಎತ್ತರದಿಂದ ಕೆಳಕ್ಕೆ ಬಿದ್ದರೂ ಆ ನೋವು ಈ 17ರಿಂದ 20ರವರೆಗೆ ನಿರಂತರವಾಯಿತು. ಆದರೆ ಈ ಸಮಯದಲ್ಲಿ ನೀವು ಒಂದು ವಿಷಯ ಕಲಿತಿರಿ. ನಾವು ಸ್ವಂತವಾಗಿ ಸಂಪಾದಿಸಬೇಕು ಮತ್ತು ಸ್ವಂತವಾಗಿ ಬದುಕಬೇಕು ಎಂದು. ಈ 2020-23ರ ನಡುವಿನ ಈ ಒಂದು ಕಾಲಘಟ್ಟದಲ್ಲಿ ನೀವು ತುಂಬಾ ಹೋರಾಟ ನಡೆಸಿದ್ದೀರಿ. ಈ ಜವಾಬ್ದಾರಿಗಳು ನಿಮ್ಮನ್ನು ಬಿಡಲೇ ಇಲ್ಲ. ಅವಮಾನವಾಯಿತು, ಕಾನೂನು ಸಮಸ್ಯೆಗಳು ಎದುರಾದವು. ಈ ಬಾರಿ ಕೇವಲ ಹೊರಗಿನವರಿಂದ ಮಾತ್ರವಲ್ಲ, ನಿಮ್ಮ ಸ್ವಂತ ಜನರಿಂದಲೇ ನೀವು ಕಾನೂನು ಸಂಕಷ್ಟ ಎದುರಿಸಬೇಕಾಯಿತು. ತಪ್ಪು ಸಂಬಂಧಗಳ ಜಾಲಕ್ಕೆ ಸಿಲುಕಿ ನಿಮ್ಮ ಹೆಸರಿಗೆ ಮಸಿ ಬಳಿಯಲಾಯಿತು. ನಿಮ್ಮ ಈ ಒಂದು ಬ್ಯಾಂಕ್ ಬ್ಯಾಲೆನ್ಸು 0 ಆಯಿತು. 2023ರ ಹೊತ್ತಿಗೆ ನೀವು ಮೆಲ್ಲಗೆ ನಿಮ್ಮ ಕಾಲಿನ ಮೇಲೆ ನಿಲ್ಲಲು ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡರಿ. 2023ರಿಂದ 25ರ ಮಧ್ಯದಲ್ಲಿ ನೀವು ಸ್ವತಂತ್ರವಾಗಿ ಬದುಕಲು ಆರಂಭಿಸಿದ್ದೀರಿ. ಆಸ್ತಿ ಮಾಡುವ ಯೋಗ ಬಂತು. ಹಳೆಯ ಸಂಬಂಧಗಳಲ್ಲಿ ಸ್ವಲ್ಪ ಸ್ಥಿರತೆ ಕಂಡುಬಂತು. ನಿಮ್ಮನ್ನು ಕೇವಲ ದೈಹಿಕವಾಗಿ ಮತ್ತು ಹಣಕ್ಕಾಗಿ ಬಳಸಿಕೊಳ್ಳುತ್ತಿದ್ದ ಜನರಿಂದ ನೀವು ದೂರವಾದಿರಿ. ಈ ಸಂಬಳ ಹೆಚ್ಚಿಸದ ಕೆಲಸಗಳನ್ನು ಬಿಟ್ಟು ಹೊರಬಂದಿರಿ. ಆದರೆ 2025ರ ಆರಂಭದಲ್ಲಿ ಮತ್ತೆ ಸ್ವಲ್ಪ ಏರುಪೇರಾಯಿತು. ನೀವು ಸಾಲಗಾರರು ಆದಿರಿ. ಈ ಉಳಿತಾಯ ಕಡಿಮೆಯಾಯಿತು.
ಉದ್ಯೋಗದಲ್ಲಿ ಅಸ್ಥಿರತೆ ಉಂಟಾಯಿತು. ನಿಮ್ಮ ಮಕ್ಕಳೇ ನಿಮ್ಮ ವಿರುದ್ಧ ವರ್ತಿಸುವ ಪರಿಸ್ಥಿತಿ ಬಂದೇ ಬಿಡ್ತು. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆಯಾಗುವ ಸಾಧ್ಯತೆಗಳು ಕಂಡುಬಂದವು. ಆದರೆ ನೆನಪಿಡಿ, ಈಗ ನಿಮ್ಮ ಜೀವನದ ಅಗ್ನಿ ಪರೀಕ್ಷೆ ಮುಗಿಯುವ ಸಮಯ ಬಂದಾಯಿತು. ಶನಿದೇವನು 2025ರಲ್ಲಿ ನಿಮ್ಮ ರಾಶಿಯ 3ನೇ ಮನೆಗೆ ಪ್ರವೇಶಿಸಿದ್ದಾನೆ. ಇದು ನಿಮಗೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತೆ. ಇದುವರೆಗೆ ನಿಮ್ಮ ಮನಸ್ಸಿನಲ್ಲಿದ್ದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗಿರಲಿಲ್ಲ. ಆದರೆ ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ. ಶನಿದೇವನು ಈಗ ಜೂನ್ 2027ರವರೆಗೆ ತನ್ನದೇ ಆದ ಈ ಉತ್ತರಾಷಾಢ ನಕ್ಷತ್ರದಲ್ಲಿ, ಬುಧನ ರೇವತಿ ಮತ್ತು ಕೇತುವಿನ ಅಶ್ವಿನಿ ನಕ್ಷತ್ರಗಳಲ್ಲಿ ಸಂಚರಿಸಲಿದ್ದಾನೆ. ಈ ಒಂದು ಗೋಚಾರವು ನಿಮ್ಮ ಜೀವನದಲ್ಲಿ ನೀವು ಎಂದೂ ಊಹಿಸದ ಬದಲಾವಣೆಗಳನ್ನು ತರಲಿದೆ. ಈ ಜನವರಿಯಿಂದಲೇ ಈ ಬದಲಾವಣೆಯ ಗಾಳಿ ಬೀಸಲು ಶುರು ಮಾಡಿದೆ. ನೀವು ಇದುವರೆಗೆ ಅನುಭವಿಸಿದ್ದ ಈ ಒಂದು ಖಿನ್ನತೆ ಮತ್ತು ಒಂಟಿತನದಿಂದ ಹೊರಬಂದು ಹೊಸ ಹುರುಪಿನೊಂದಿಗೆ ಕೆಲಸ ಆರಂಭಿಸುತ್ತೀರಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಮದುವೆಯಾಗಿ ಕುಟುಂಬದ ಒತ್ತಡದಲ್ಲಿದ್ದ ಮಹಿಳೆಯರು ಈಗ ತಮ್ಮ ಸ್ವಂತ ಅಸ್ತಿತ್ವಕ್ಕಾಗಿ ಹೋರಾಡಲು ಆರಂಭಿಸುತ್ತಾರೆ. ಈಗ ನೀವು ಯಾರಿಗೂ ಹೆದರುವುದಿಲ್ಲ, ಯಾರಿಗೂ ಬಗ್ಗುವುದಿಲ್ಲ. ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಏರಿಕೆ ಕಾಣ್ತೀರಾ. ನಿಮಗೆ ದೊಡ್ಡ ಹುದ್ದೆ ಅಥವಾ ಈ ಲೀಡರ್ಶಿಪ್ ಸಿಗುವ ಸಾಧ್ಯತೆ ಕೂಡ ಇದೆ. ವ್ಯಾಪಾರದಲ್ಲಿ ಇದುವರೆಗೆ ನಿಮಗೆ ಬೆಂಬಲ ನೀಡದ ದೊಡ್ಡ ಗ್ರಾಹಕರು ಈಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಈ ಹಳೆಯ ಸಂಪ್ರದಾಯದ ಹೆಸರಿನಲ್ಲಿ ನಿಮ್ಮನ್ನು ಕಟ್ಟಿಹಾಕಿದ್ದ ವ್ಯವಸ್ಥೆಯನ್ನು ನೀವು ಮುರಿಯುತ್ತೀರಿ. ಈ ಪಿತ್ರಾರ್ಜಿತ ಆಸ್ತಿ ಅಥವಾ ವ್ಯವಹಾರದಲ್ಲಿ ಲಾಭವಿಲ್ಲದಿದ್ದರೆ ಅದನ್ನು ಬದಲಾಯಿಸಿ ಹೊಸ ದಾರಿಯಲ್ಲಿ ಸಾಗುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಈಗ ಒಂದೇ ಗುರಿ ಇರುತ್ತೆ, ಅದುವೇ ಶ್ರೀಮಂತನಾಗುವುದು. ಹಣವಿದ್ದರೆ ಮಾತ್ರ ಗೌರವ ಎನ್ನುವುದು ನಿಮಗೆ ಅರ್ಥವಾಗಿದೆ. ಮೊದಲ ಬಾರಿಗೆ ನಿಮ್ಮ ಜೀವನ ಸಂಗಾತಿ ನಿಮಗೆ ಪೂರ್ಣ ಬೆಂಬಲ ನೀಡುತ್ತಾರೆ. ನಿಮ್ಮ ಹಳೆಯ ಸಂಪರ್ಕಗಳು ಮತ್ತೆ ಬಲಗೊಳ್ಳುವ. ಹಲವು ವರ್ಷಗಳಿಂದ ನಿಂತು ಹೋಗಿದ್ದ ಪ್ರಮೋಷನ್ ಈಗ ದೊರೆಯಲಿದೆ. ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗುತ್ತೆ. 4 ಜನರ ಮುಂದೆ ಮಾತನಾಡಲು ಹೆದರುತ್ತಿದ್ದ ನೀವು ಈಗ ಪ್ರಭಾವಶಾಲಿಯಾಗಿ ಮಾತನಾಡುತ್ತೀರಿ. ಐಷಾರಾಮಿ ಜೀವನವನ್ನು ನಡೆಸುವ ಆಸೆ ಈಗ ನಿಮಗೆ ಈಡೇರುತ್ತೆ. ನಿಮ್ಮನ್ನು ಅವಮಾನಿಸಿದವರು, ನಿಮ್ಮನ್ನು ಬಿಟ್ಟು ಹೋದವರು ನಿಮ್ಮ ಬೆಳವಣಿಗೆಯನ್ನು ಕಂಡು ಬೆರಗಾಗುವ ಸಮಯವಿದು. ಇದುವರೆಗೆ ಸಾಲದ ಸುಳಿಯಲ್ಲಿದ್ದ ಕಾರಣ ನೀವು ದೊಡ್ಡ ಒಂದು ರಿಸ್ಕ್ ತೆಗೆದುಕೊಳ್ಳಲು ಹೆದರುತ್ತಿದ್ದೀರಿ. ಆದರೆ ಈಗ ನೀವು ದೊಡ್ಡ ಹೆಜ್ಜೆ ಇಡುತ್ತೀರಿ. ಈ ಒಂದು ಭಾವನಾತ್ಮಕ ಸಂಬಂಧಗಳಿಗಿಂತ ಹೆಚ್ಚಾಗಿ ಕೆಲಸಕ್ಕೆ ಆದ್ಯತೆ ನೀಡ್ತೀರಾ. 2005ರಿಂದ 2013ರ ಅವಧಿಯಲ್ಲಿ ನೀವು ಹೇಗಿದ್ದೀರೋ ಅದೇ ಹಳೆಯ ಲವಲವಿಕೆ ಮಕರ ರಾಶಿಯ ವ್ಯಕ್ತಿತ್ವ ಮತ್ತೆ ಮರಳುತ್ತಿದೆ. ಕಾನೂನು ಸಮಸ್ಯೆಗಳು ನಿಮ್ಮನ್ನು ಕಟ್ಟಿಹಾಕಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಛಲದ ಮುಂದೆ ಅವು ನಿಲ್ಲುವುದಿಲ್ಲ. ಶನಿದೇವನು ನಿಮಗೆ ಒಂದು ವಿಷಯವನ್ನು ಬಹಳ ಚೆನ್ನಾಗಿ ಕಲಿಸಿಕೊಟ್ಟಿದ್ದಾನೆ, ಅದುವೇ ಸಂಕಷ್ಟದಲ್ಲಿ ಹೋರಾಡುವುದು ಹೇಗೆ ಎಂದು. ಈಗ ನೀವು ಒಬ್ಬ ಯುದ್ಧಕ್ಕೆ ಸಿದ್ಧವಾದ ಸೈನಿಕನಂತೆ ಇದ್ದೀರಿ. ನಿಮ್ಮ ಜೀವನದಲ್ಲಿ 5 ದೊಡ್ಡ ಬದಲಾವಣೆಗಳು ನಡೆಯಲಿವೆ. ಅಂದರೆ ಮೊದಲನೆಯದಾಗಿ ನಿಮ್ಮ ಮಾತಿನ ಮೇಲೆ ನೀವು ನಿಯಂತ್ರಣ ಸಾಧಿಸುತ್ತೀರಿ. ಎರಡನೆಯದಾಗಿ ಸಾಲ ಮಾಡುವುದರಿಂದ ದೂರವಿರುತ್ತೀರಿ. ಮೂರನೆಯದಾಗಿ ನಿಮ್ಮ ಆಸ್ತಿಗಳನ್ನು ಮಾರಾಟ ಮಾಡುವ ನಿರ್ಧಾರಗಳನ್ನು ಕೈ ಬಿಡುತ್ತೀರಿ. ನಾಲ್ಕನೆಯದಾಗಿ ಮಕ್ಕಳ ಅಥವಾ ಈ ಪ್ರೇಮ ಜೀವನದ ಅತಿಯಾದ ಮೋಹದಿಂದ ಹೊರಬರುತ್ತೀರಿ. ಐದನೆಯದಾಗಿ ಉದ್ಯೋಗದಲ್ಲಿ ನಿಮ್ಮ ಹಕ್ಕಿಗಾಗಿ ಧೈರ್ಯದಿಂದ ಮಾತನಾಡುತ್ತೀರಿ. ಜೂನ್ 2027ರವರೆಗೆ ಈ ಒಂದು ಸುವರ್ಣ ಕಾಲ ಮುಂದುವರಿಯಲಿದೆ. ಈ ಕಾಲವನ್ನು ಇನ್ನಷ್ಟು ಉತ್ತಮವಾಗಿಸಿಕೊಳ್ಳಲು ನೀವು ಕೆಲವು ಸರಳ ಪರಿಹಾರಗಳನ್ನು ಮಾಡಿಕೋಬಹುದು. ಈ ಶನಿವಾರದಂದು ಹನುಮಾನ್ ಚಾಲೀಸಾ ಪಠಿಸಿ. ಶನಿ ದೇವಸ್ಥಾನದಲ್ಲಿ ಅಥವಾ ಅಶ್ವತ್ಥ ಮರದ ಕೆಳಗೆ ಈ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಎನ್ನುವ ಮಂತ್ರವನ್ನು ಸದಾ ಜಪಿಸಿ. ಮುಂದಿನ 2-3 ತಿಂಗಳು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಎದುರಾದರೂ ಅಂತಿಮವಾಗಿ ಜಯ ನಿಮ್ಮದೇ ಆಗಿದೆ. ಈ ಮಕರ ರಾಶಿಯವರು ಎಂದಿಗೂ ಸೋಲನ್ನು ಒಪ್ಪುವವರು ಅಲ್ಲವೇ ಅಲ್ಲ. ನೆನಪಿಡಿ, ನೀವು ಈಗ ರಾಜನಂತೆ ಬೆಳೆಯುವ ಕಾಲ ಬಂದಿದೆ. ಈ ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ನಾವು ಬರೋದಾದರೆ, ಪ್ರೀತಿ ಮತ್ತು ಸಂಬಂಧಗಳ ವಿಷಯ ಅಂದರೆ ಈ ರಾಶಿಯವರಿಗೆ ಈ ವರ್ಷ ನಂಬಲಾಗದಂತಹ ಒಂದು ದೊಡ್ಡ ಅವಕಾಶಗಳು ಕಾದಿವೆ. ಈ ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಪ್ರೀತಿಯ ವಿಷಯದಲ್ಲಿ ಎಲ್ಲವೂ ಅಂದುಕೊಂಡಂತೆ ನಡೆಯುತ್ತಾ ಇರಲಿಲ್ಲ. 2026ರಲ್ಲಿ ನೀವು ನಿರೀಕ್ಷಿಸದ ರೀತಿಯಲ್ಲಿ ಪ್ರೇಮ ಜೀವನವು ಹೂ ಅರಳಿದಂತೆ ಅರಳುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಸಲಹೆ ಏನಂತ ನೋಡೋದಾದರೆ, ನೀವು ಮನೆಯಲ್ಲಿಯೇ ಕೂರಬಾರದು. ಹೊರಗೆ ಹೋಗಿ ಜನರನ್ನು ಭೇಟಿಯಾಗುವುದು ಬಹಳನೇ ಮುಖ್ಯ.
ಈ ಮದುವೆ ಸಮಾರಂಭಗಳು, ಹುಟ್ಟುಹಬ್ಬದ ಪಾರ್ಟಿಗಳು ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಆಮಂತ್ರಣ ಬಂದಾಗ ಖಂಡಿತವಾಗಿ ಹೋಗಿ. ನೀವು ಜನರ ಕಣ್ಣಿಗೆ ಬಿದ್ದಾಗ ಮಾತ್ರ ಹೊಸ ಸಂಬಂಧಗಳು ಚಿಗುರಲು ಸಾಧ್ಯ. ವಿಶೇಷವಾಗಿ ನಿಮ್ಮ ಹವ್ಯಾಸಗಳಿಗೆ ಸಂಬಂಧಿಸಿದ ಗುಂಪುಗಳು ಅಥವಾ ಕೆಲಸದ ನಿಮಿತ್ತ ನಡೆಸುವ ಈ ಒಂದು ಪ್ರವಾಸಗಳಲ್ಲಿ ನಿಮಗೆ ವಿಶೇಷ ವ್ಯಕ್ತಿಗಳು ಭೇಟಿಯಾಗುವ ಸಾಧ್ಯತೆ ದಟ್ಟವಾಗಿವೆ. ಇನ್ನು ಈಗಾಗಲೇ ವಿವಾಹಿತರಾಗಿರುವವರು ಈ ವರ್ಷ ಸ್ವಲ್ಪ ಜಾಗರೂಕರಾಗಿ ಇರಬೇಕು. ನಿಮ್ಮ ವೈವಾಹಿಕ ಜೀವನದಲ್ಲಿ ಹೊರಗಿನವರ ಪ್ರಭಾವ ಹೆಚ್ಚುವ ಸಾಧ್ಯತೆ ಇದೆ. ನಿಮ್ಮ ಸಂಬಂಧದ ನಡುವೆ ಪೋಷಕರು, ಸಂಬಂಧಿಕರು ಅಥವಾ ಸ್ನೇಹಿತರು ಮೂಗು ತೂರಿಸುವುದರಿಂದ ಅನಗತ್ಯ ಗೊಂದಲಗಳು ಉಂಟಾಗಬಹುದು. ನಿಮ್ಮ ಸಂಗಾತಿಯ ಬಗ್ಗೆ ಬೇರೆಯವರು ಹೇಳುವ ಮಾತುಗಳನ್ನು ಕೇಳಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮಗೂ ಮತ್ತು ನಿಮ್ಮ ಸಂಗಾತಿಗೂ ಪರಸ್ಪರ ಉತ್ತಮ ಹೊಂದಾಣಿಕೆ ಇದೆ, ಆದರೆ ಹೊರಗಿನವರ ಮಾತುಗಳು ವಿಷದಂತೆ ಕೆಲಸ ಮಾಡಬಹುದು. ಆದ್ದರಿಂದ ಈ ವರ್ಷ ನಿಮ್ಮ ಸಂಗಾತಿಯೊಂದಿಗೆ ಮಾತ್ರ ಸಮಯ ಕಳೆಯಲು ಪ್ರಯತ್ನಿಸಿ. ಸಾಧ್ಯವಾದರೆ ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ನೀವಿಬ್ಬರೇ ಒಂದು ಸಣ್ಣ ಪ್ರವಾಸಕ್ಕೆ ಹೋಗಿ ಬನ್ನಿ. ಇದು ನಿಮ್ಮ ಸಂಬಂಧದಲ್ಲಿ ಹೊಸ ಚೈತನ್ಯ ತುಂಬುತ್ತೆ. ಈ ಹಣಕಾಸಿನ ವಿಷಯದಲ್ಲಿ 2026 ಮಕರ ರಾಶಿಯವರಿಗೆ ಒಂದು ಸುವರ್ಣ ವರ್ಷವೆಂದೇ ನಾವು ಹೇಳಬಹುದು. ನೀವು ಕಳೆದ 5-6 ವರ್ಷಗಳಿಂದ ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಾಯಿತು. ಈ ಸಾಡೆಸಾತಿಯ ಕಾಲದಲ್ಲಿ ನಿಮ್ಮ ಕಾಲ ಕೆಳಗಿನ ನೆಲವೇ ಜಾರಿ ಹೋದಂತಹ ಪರಿಸ್ಥಿತಿಯನ್ನು ನೀವು ಅನುಭವಿಸಿರಬಹುದು. ಆದರೆ ಈಗ ಧನಲಾಭವು ಅನಿರೀಕ್ಷಿತವಾಗಿ ಬರಲಿದೆ. ನೀವು ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಸಿಗುವ ಸಣ್ಣ ಪರಿಚಯವು ಒಂದು ದೊಡ್ಡ ವ್ಯವಹಾರಕ್ಕೆ ನಾಂದಿ ಆಡಬಹುದು. ನೀವು ಶ್ರಮ ಪಡದಿದ್ದರೂ ಅದೃಷ್ಟದ ಬಲದಿಂದ ಹಣ ಹರಿದು ಬರಲಿದೆ. ಇದನ್ನು ಕರ್ಮದ ಫಲ ಎಂದು ತಿಳಿಯಿರಿ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳ ಪ್ರತಿಫಲವೇ ಈಗ ಅದೃಷ್ಟದ ರೂಪದಲ್ಲಿ ಬರುತ್ತಿದೆ. ಕೆಲಸದ ವಿಷಯಕ್ಕೆ ಬಂದರೆ ಉದ್ಯೋಗಿಗಳಿಗೆ ಮತ್ತು ಉದ್ಯಮಿಗಳಿಗೆ ಇವರಿಬ್ಬರಿಗೂ ಇದು ಲಾಭದಾಯಕದ ಸಮಯ. ಆದರೆ ಇಲ್ಲೊಂದು ಎಚ್ಚರಿಕೆ ಇದೆ. ಕೇವಲ ಕತ್ತೆಯಂತೆ ದುಡಿಯುವುದರಿಂದ ಮಾತ್ರ ಎಲ್ಲವೂ ಸಿಗುತ್ತದೆ ಎಂದು ಭಾವಿಸಬೇಡಿ. ನೀವು ಜೀವನದಲ್ಲಿ ಅದೃಷ್ಟಕ್ಕೆ ಸ್ವಲ್ಪ ಜಾಗ ಬಿಡಿ. ಅತಿಯಾದ ಚಿಂತೆ ಮತ್ತು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಕೆಲಸ ಮಾಡುವುದರಿಂದ ಪ್ರಯೋಜನವಿಲ್ಲ. ಸರಿಯಾದ ವಿಶ್ರಾಂತಿ ಮತ್ತು ನಿದ್ದೆ ನಿಮ್ಮನ್ನು ಮಾನಸಿಕವಾಗಿ ಸದೃಢರನ್ನಾಗಿ ಮಾಡುತ್ತೆ. ಇದು ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತೆ. ಈ ಕುಟುಂಬದ ವಾತಾವರಣವು ಈ ವರ್ಷ ಸೌಹಾರ್ದಯುತವಾಗಿ ಇರುತ್ತೆ. ವಿಶೇಷವಾಗಿ ನಿಮ್ಮ ಮನೆತನದ ಹಳೆಯ ಸಂಪ್ರದಾಯಗಳು ಅಥವಾ ಈ ಆಚರಣೆಗಳನ್ನು ಮರುಸ್ಥಾಪಿಸುವ ಆಸಕ್ತಿ ನಿಮ್ಮಲ್ಲಿ ಮೂಡಲಿದೆ. ನಿಮ್ಮ ಕುಲದೇವತೆ ಅಥವಾ ಕುಲದೇವರ ಪೂಜೆ, ವರ್ಷಕ್ಕೊಮ್ಮೆ ಹೋಗುತ್ತಿದ್ದ ಕೌಟುಂಬಿಕ ಪ್ರವಾಸಗಳು, ಹೀಗೆ ಯಾವುದೋ ಕಾರಣಕ್ಕೆ ನಿಂತು ಹೋಗಿದ್ದ ಸಂಪ್ರದಾಯಗಳನ್ನು ನೀವು ಮತ್ತೆ ಶುರು ಮಾಡುತ್ತೀರಿ. ಇದನ್ನು ಮಾಡುವಾಗ ಕುಟುಂಬದ ಸದಸ್ಯರಿಗೆ ಆರಂಭದಲ್ಲಿ ಸ್ವಲ್ಪ ಅಚ್ಚರಿ ಅಥವಾ ವಿರೋಧ ಎನಿಸಬಹುದು. ಆದರೆ ದೀರ್ಘಕಾಲದ ದೃಷ್ಟಿಯಿಂದ ಇದು ನಿಮ್ಮ ಕುಟುಂಬಕ್ಕೆ ಬಹಳನೇ ಒಳ್ಳೆಯದು. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನೊಳಗಡೆ ಹಾಕಿ. ಈ ಕತ್ತಲಿನಿಂದ ಬೆಳಕಿನವರೆಗೆ ನಿಮ್ಮ ಅಂದರೆ ಆತ್ಮೀಯರು, ಫ್ರೆಂಡ್ಸ್ಗೆ ಆಗಿರಲಿ, ಎಲ್ಲರಿಗೂ ಕೂಡ ಹೆಚ್ಚಾಗಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಅವರಿಗೂ ಕೂಡ ತುಂಬಾ ಒಳ್ಳೆಯದಾಗಲಿ. ಎಲ್ಲರಿಗೂ ಸಹ ಧನ್ಯವಾದಗಳು.